ರಾಮನಗರದಲ್ಲಿ ಅವನ ರಿಪೋರ್ಟ್ ಮೇಲೆ ಇದು ಯಾರೋ ಇಂತನೋ ಇದು ನಿಮ್ಮ ಇಂಥ ಸಮಾಜ ಪರಿವರ್ತನಾಕಾರ ಹೋಗಿರೋ ಕೇಸು ಅದೇನು 200 ಎಕರೆ ದೇವೇಗೌಡರ ಸಂಬಂಧಿಕರು ಆ ಮೈತ್ರಿ ಅನ್ನೋಳನ್ನ ಅದು ಇಲ್ಲಿಗಲ್ವಿಗೆ ಅಪಾಯಿಂಟ್ ಮಾಡ್ಕೊಂಡ್ರು. ಅವತ್ತು 370 ಜನ ಬೀದಿಗೆ ತಂದಿದ್ರು. ಅವ್ರ ಪರವಾಗಿ ನಾನು ಹೋರಾಟ ಮಾಡಿದ್ದಕ್ಕೆ ಅವನು ಸಿದ್ದಪ್ಪ ರಾಮನಗರದಲ್ಲಿ ಅವತ್ತು ಪ್ರೆಸಿಡೆಂಟ್ ಕಮಿಷನರು ಅವನೊಂದು ವರದಿ ಕೊಟ್ಟ. ಅದು ಇಟ್ಕೊಂಡು ಈ ಆಟ ಆಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಕಾಲದಲ್ಲೂ ತನಿಖೆ ಮಾಡಿದ್ರು, ಏನು ಸಿಗಲಿಲ್ಲ. ಎಲ್ಲರ ಕಾಲದಲ್ಲೂ ನಡೀತಾನೆ ಇದೆ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಕ್ಕೆ ಇದು ಪರಿಸ್ಥಿತಿ. ಲೂಟಿ ಹೊಡ್ಕೊಂಡು ಮಾಡ್ಕೊಂಡವ್ರಲ್ಲ ಇವರೆಲ್ಲ, ಅದು ಕೇಳರೇ ಇಲ್ಲ. ಎದುರಿಸ್ತವೆ ಸರ್. ಈಗ ಯಾರು ಎದುರ್ಕತ್ತಾರೆ ಬ್ರದರ್ ಇರ್ತಲ್ಲ ನೋಡಿಲ್ವಾ? ರಾಮನಗರದಲ್ಲಿ ಅವನ ರಿಪೋರ್ಟ್ ಮೇಲೆ ಇದು ಯಾರೋ ಇಂತನೋ ಇದು ನಿಮ್ಮ ಇಂಥ ಸಮಾಜ ಪರಿವರ್ತನಾಕಾರ ಹೋಗಿರೋ ಕೇಸು ಅದೇನು 200 ಎಕರೆ ದೇವೇಗೌಡರ ಸಂಬಂಧಿಕರು ಆ ಮೈತ್ರಿ ಅನ್ನೋಳನ್ನ ಅದು ಇಲ್ಲಿಗಲ್ವಿಗೆ ಅಪಾಯಿಂಟ್ ಮಾಡ್ಕೊಂಡ್ರು. ಅವತ್ತು 370 ಜನ ಬೀದಿಗೆ ತಂದಿದ್ರು. ಅವ್ರ ಪರವಾಗಿ ನಾನು ಹೋರಾಟ ಮಾಡಿದ್ದಕ್ಕೆ ಅವನು ಸಿದ್ದಪ್ಪ ರಾಮನಗರದಲ್ಲಿ ಅವತ್ತು ಪ್ರೆಸಿಡೆಂಟ್ ಕಮಿಷನರು ಅವನೊಂದು ವರದಿ ಕೊಟ್ಟ. ಅದು ಇಟ್ಕೊಂಡು ಈ ಆಟ ಆಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಕಾಲದಲ್ಲೂ ತನಿಖೆ ಮಾಡಿದ್ರು, ಏನು ಸಿಗಲಿಲ್ಲ. ಎಲ್ಲರ ಕಾಲದಲ್ಲೂ ನಡೀತಾನೆ ಇದೆ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಕ್ಕೆ ಇದು ಪರಿಸ್ಥಿತಿ. ಲೂಟಿ ಹೊಡ್ಕೊಂಡು ಮಾಡ್ಕೊಂಡವ್ರಲ್ಲ ಇವರೆಲ್ಲ, ಅದು ಕೇಳರೇ ಇಲ್ಲ. ಎದುರಿಸ್ತವೆ ಸರ್. ಈಗ ಯಾರು ಎದುರ್ಕತ್ತಾರೆ ಬ್ರದರ್ ಇರ್ತಲ್ಲ ನೋಡಿಲ್ವಾ? ರಾಮನಗರದಲ್ಲಿ ಅವನ ರಿಪೋರ್ಟ್ ಮೇಲೆ ಇದು ಯಾರೋ ಇಂತನೋ ಇದು ನಿಮ್ಮ ಇಂಥ ಸಮಾಜ ಪರಿವರ್ತನಾಕಾರ ಹೋಗಿರೋ ಕೇಸು ಅದೇನು 200 ಎಕರೆ ದೇವೇಗೌಡರ ಸಂಬಂಧಿಕರು ಆ ಮೈತ್ರಿ ಅನ್ನೋಳನ್ನ ಅದು ಇಲ್ಲಿಗಲ್ವಿಗೆ ಅಪಾಯಿಂಟ್ ಮಾಡ್ಕೊಂಡ್ರು. ಅವತ್ತು 370 ಜನ ಬೀದಿಗೆ ತಂದಿದ್ರು. ಅವ್ರ ಪರವಾಗಿ ನಾನು ಹೋರಾಟ ಮಾಡಿದ್ದಕ್ಕೆ ಅವನು ಸಿದ್ದಪ್ಪ ರಾಮನಗರದಲ್ಲಿ ಅವತ್ತು ಪ್ರೆಸಿಡೆಂಟ್ ಕಮಿಷನರು ಅವನೊಂದು ವರದಿ ಕೊಟ್ಟ. ಅದು ಇಟ್ಕೊಂಡು ಈ ಆಟ ಆಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಕಾಲದಲ್ಲೂ ತನಿಖೆ ಮಾಡಿದ್ರು, ಏನು ಸಿಗಲಿಲ್ಲ. ಎಲ್ಲರ ಕಾಲದಲ್ಲೂ ನಡೀತಾನೆ ಇದೆ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಕ್ಕೆ ಇದು ಪರಿಸ್ಥಿತಿ. ಲೂಟಿ ಹೊಡ್ಕೊಂಡು ಮಾಡ್ಕೊಂಡವ್ರಲ್ಲ ಇವರೆಲ್ಲ, ಅದು ಕೇಳರೇ ಇಲ್ಲ. ಎದುರಿಸ್ತವೆ ಸರ್. ಈಗ ಯಾರು ಎದುರ್ಕತ್ತಾರೆ ಬ್ರದರ್ ಇರ್ತಲ್ಲ ನೋಡಿಲ್ವಾ? ರಾಮನಗರದಲ್ಲಿ ಅವನ ರಿಪೋರ್ಟ್ ಮೇಲೆ ಇದು ಯಾರೋ ಇಂತನೋ ಇದು ನಿಮ್ಮ ಇಂಥ ಸಮಾಜ ಪರಿವರ್ತನಾಕಾರ ಹೋಗಿರೋ ಕೇಸು ಅದೇನು 200 ಎಕರೆ ದೇವೇಗೌಡರ ಸಂಬಂಧಿಕರು ಆ ಮೈತ್ರಿ ಅನ್ನೋಳನ್ನ ಅದು ಇಲ್ಲಿಗಲ್ವಿಗೆ ಅಪಾಯಿಂಟ್ ಮಾಡ್ಕೊಂಡ್ರು. ಅವತ್ತು 370 ಜನ ಬೀದಿಗೆ ತಂದಿದ್ರು. ಅವ್ರ ಪರವಾಗಿ ನಾನು ಹೋರಾಟ ಮಾಡಿದ್ದಕ್ಕೆ ಅವನು ಸಿದ್ದಪ್ಪ ರಾಮನಗರದಲ್ಲಿ ಅವತ್ತು ಪ್ರೆಸಿಡೆಂಟ್ ಕಮಿಷನರು ಅವನೊಂದು ವರದಿ ಕೊಟ್ಟ. ಅದು ಇಟ್ಕೊಂಡು ಈ ಆಟ ಆಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಕಾಲದಲ್ಲೂ ತನಿಖೆ ಮಾಡಿದ್ರು, ಏನು ಸಿಗಲಿಲ್ಲ. ಎಲ್ಲರ ಕಾಲದಲ್ಲೂ ನಡೀತಾನೆ ಇದೆ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಕ್ಕೆ ಇದು ಪರಿಸ್ಥಿತಿ. ಲೂಟಿ ಹೊಡ್ಕೊಂಡು ಮಾಡ್ಕೊಂಡವ್ರಲ್ಲ ಇವರೆಲ್ಲ, ಅದು ಕೇಳರೇ ಇಲ್ಲ. ಎದುರಿಸ್ತವೆ ಸರ್. ಈಗ ಯಾರು ಎದುರ್ಕತ್ತಾರೆ ಬ್ರದರ್ ಇರ್ತಲ್ಲ ನೋಡಿಲ್ವಾ? ರಾಮನಗರದಲ್ಲಿ ಅವನ ರಿಪೋರ್ಟ್ ಮೇಲೆ ಇದು ಯಾರೋ ಇಂತನೋ ಇದು ನಿಮ್ಮ ಇಂಥ ಸಮಾಜ ಪರಿವರ್ತನಾಕಾರ ಹೋಗಿರೋ ಕೇಸು ಅದೇನು 200 ಎಕರೆ ದೇವೇಗೌಡರ ಸಂಬಂಧಿಕರು ಆ ಮೈತ್ರಿ ಅನ್ನೋಳನ್ನ ಅದು ಇಲ್ಲಿಗಲ್ವಿಗೆ ಅಪಾಯಿಂಟ್ ಮಾಡ್ಕೊಂಡ್ರು. ಅವತ್ತು 370 ಜನ ಬೀದಿಗೆ ತಂದಿದ್ರು. ಅವ್ರ ಪರವಾಗಿ ನಾನು ಹೋರಾಟ ಮಾಡಿದ್ದಕ್ಕೆ ಅವನು ಸಿದ್ದಪ್ಪ ರಾಮನಗರದಲ್ಲಿ ಅವತ್ತು ಪ್ರೆಸಿಡೆಂಟ್ ಕಮಿಷನರು ಅವನೊಂದು ವರದಿ ಕೊಟ್ಟ. ಅದು ಇಟ್ಕೊಂಡು ಈ ಆಟ ಆಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಕಾಲದಲ್ಲೂ ತನಿಖೆ ಮಾಡಿದ್ರು, ಏನು ಸಿಗಲಿಲ್ಲ. ಎಲ್ಲರ ಕಾಲದಲ್ಲೂ ನಡೀತಾನೆ ಇದೆ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಕ್ಕೆ ಇದು ಪರಿಸ್ಥಿತಿ. ಲೂಟಿ ಹೊಡ್ಕೊಂಡು ಮಾಡ್ಕೊಂಡವ್ರಲ್ಲ ಇವರೆಲ್ಲ, ಅದು ಕೇಳರೇ ಇಲ್ಲ. ಎದುರಿಸ್ತವೆ ಸರ್. ಈಗ ಯಾರು ಎದುರ್ಕತ್ತಾರೆ ಬ್ರದರ್ ಇರ್ತಲ್ಲ ನೋಡಿಲ್ವಾ? ರಾಮನಗರದಲ್ಲಿ ಅವನ ರಿಪೋರ್ಟ್ ಮೇಲೆ ಇದು ಯಾರೋ ಇಂತನೋ ಇದು ನಿಮ್ಮ ಇಂಥ ಸಮಾಜ ಪರಿವರ್ತನಾಕಾರ ಹೋಗಿರೋ ಕೇಸು ಅದೇನು 200 ಎಕರೆ ದೇವೇಗೌಡರ ಸಂಬಂಧಿಕರು ಆ ಮೈತ್ರಿ ಅನ್ನೋಳನ್ನ ಅದು ಇಲ್ಲಿಗಲ್ವಿಗೆ ಅಪಾಯಿಂಟ್ ಮಾಡ್ಕೊಂಡ್ರು. ಅವತ್ತು 370 ಜನ ಬೀದಿಗೆ ತಂದಿದ್ರು. ಅವ್ರ ಪರವಾಗಿ ನಾನು ಹೋರಾಟ ಮಾಡಿದ್ದಕ್ಕೆ ಅವನು ಸಿದ್ದಪ್ಪ ರಾಮನಗರದಲ್ಲಿ ಅವತ್ತು ಪ್ರೆಸಿಡೆಂಟ್ ಕಮಿಷನರು ಅವನೊಂದು ವರದಿ ಕೊಟ್ಟ. ಅದು ಇಟ್ಕೊಂಡು ಈ ಆಟ ಆಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಕಾಲದಲ್ಲೂ ತನಿಖೆ ಮಾಡಿದ್ರು, ಏನು ಸಿಗಲಿಲ್ಲ. ಎಲ್ಲರ ಕಾಲದಲ್ಲೂ ನಡೀತಾನೆ ಇದೆ.
ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಕ್ಕೆ ಇದು ಪರಿಸ್ಥಿತಿ. ಲೂಟಿ ಹೊಡ್ಕೊಂಡು ಮಾಡ್ಕೊಂಡವ್ರಲ್ಲ ಇವರೆಲ್ಲ, ಅದು ಕೇಳರೇ ಇಲ್ಲ. ಎದುರಿಸ್ತಾವೆ ಸರ್ ಈಗ. ಯಾರು ಎದುರ್ಕತ್ತಾರೆ ಬ್ರದರ್ ಇರ್ತಲ್ಲ ನೋಡಿಲ್ವಾ ರಾಮನಗರದಲ್ಲಿ ಅವನ ರಿಪೋರ್ಟ್ ಮೇಲೆ ಇದು ಯಾರೋ ಇಂತನೋ ಇದು ನಿಮ್ಮ ಇಂಥ ಸಮಾಜ ಪರಿವರ್ತನಾಕಾರ ಹೋಗಿರೋ ಕೇಸು ಅದೇನು 200 ಎಕರೆ ದೇವೇಗೌಡರ ಸಂಬಂಧಿಕರು ಆ ಮೈತ್ರಿ ಅನ್ನೋಳನ್ನ ಅದು ಇಲ್ಲಿಗಲ್ವಿಗೆ ಅಪಾಯಿಂಟ್ ಮಾಡ್ಕೊಂಡ್ರು. ಅವತ್ತು 370 ಜನ ಬೀದಿಗೆ ತಂದಿದ್ರು. ಅವ್ರ ಪರವಾಗಿ ನಾನು ಹೋರಾಟ ಮಾಡಿದ್ದಕ್ಕೆ ಅವನು ಸಿದ್ದಪ್ಪ ರಾಮನಗರದಲ್ಲಿ ಅವತ್ತು ಪ್ರೆಸಿಡೆಂಟ್ ಕಮಿಷನರು ಅವನೊಂದು ವರದಿ ಕೊಟ್ಟ. ಅದು ಇಟ್ಕೊಂಡು ಈ ಆಟ ಆಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಕಾಲದಲ್ಲೂ ತನಿಖೆ ಮಾಡಿದ್ರು, ಏನು ಸಿಗಲಿಲ್ಲ. ಎಲ್ಲರ ಕಾಲದಲ್ಲೂ ನಡೀತಾನೆ ಇದೆ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಕ್ಕೆ ಇದು ಪರಿಸ್ಥಿತಿ. ಲೂಟಿ ಹೊಡ್ಕೊಂಡು ಮಾಡ್ಕೊಂಡವ್ರಲ್ಲ ಇವರೆಲ್ಲ, ಅದು ಕೇಳರೇ ಇಲ್ಲ. ಎದುರಿಸ್ತಾವೆ ಸರ್ ಈಗ. ಯಾರು ಎದುರ್ಕತ್ತಾರೆ ಬ್ರದರ್ ಇರ್ತಲ್ಲ ನೋಡಿಲ್ವಾ ರಾಮನಗರದಲ್ಲಿ ಅವನ ರಿಪೋರ್ಟ್ ಮೇಲೆ ಇದು ಯಾರೋ ಇಂತನೋ ಇದು ನಿಮ್ಮ ಇಂಥ ಸಮಾಜ ಪರಿವರ್ತನಾಕಾರ ಹೋಗಿರೋ ಕೇಸು ಅದೇನು 200 ಎಕರೆ ದೇವೇಗೌಡರ ಸಂಬಂಧಿಕರು ಆ ಮೈತ್ರಿ ಅನ್ನೋಳನ್ನ ಅದು ಇಲ್ಲಿಗಲ್ವಿಗೆ ಅಪಾಯಿಂಟ್ ಮಾಡ್ಕೊಂಡ್ರು. ಅವತ್ತು 370 ಜನ ಬೀದಿಗೆ ತಂದಿದ್ರು. ಅವ್ರ ಪರವಾಗಿ ನಾನು ಹೋರಾಟ ಮಾಡಿದ್ದಕ್ಕೆ ಅವನು ಸಿದ್ದಪ್ಪ ರಾಮನಗರದಲ್ಲಿ ಅವತ್ತು ಪ್ರೆಸಿಡೆಂಟ್ ಕಮಿಷನರು ಅವನೊಂದು ವರದಿ ಕೊಟ್ಟ. ಅದು ಇಟ್ಕೊಂಡು ಈ ಆಟ ಆಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಕಾಲದಲ್ಲೂ ತನಿಖೆ ಮಾಡಿದ್ರು, ಏನು ಸಿಗಲಿಲ್ಲ. ಎಲ್ಲರ ಕಾಲದಲ್ಲೂ ನಡೀತಾನೆ ಇದೆ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಕ್ಕೆ ಇದು ಪರಿಸ್ಥಿತಿ. ಲೂಟಿ ಹೊಡ್ಕೊಂಡು ಮಾಡ್ಕೊಂಡವ್ರಲ್ಲ ಇವರೆಲ್ಲ, ಅದು ಕೇಳರೇ ಇಲ್ಲ. ಎದುರಿಸ್ತಾವೆ ಸರ್ ಈಗ. ಯಾರು ಎದುರ್ಕತ್ತಾರೆ ಬ್ರದರ್ ಇರ್ತಲ್ಲ ನೋಡಿಲ್ವಾ ರಾಮನಗರದಲ್ಲಿ ಅವನ ರಿಪೋರ್ಟ್ ಮೇಲೆ ಇದು ಯಾರೋ ಇಂತನೋ ಇದು ನಿಮ್ಮ ಇಂಥ ಸಮಾಜ ಪರಿವರ್ತನಾಕಾರ ಹೋಗಿರೋ ಕೇಸು ಅದೇನು 200 ಎಕರೆ ದೇವೇಗೌಡರ ಸಂಬಂಧಿಕರು ಆ ಮೈತ್ರಿ ಅನ್ನೋಳನ್ನ ಅದು ಇಲ್ಲಿಗಲ್ವಿಗೆ ಅಪಾಯಿಂಟ್ ಮಾಡ್ಕೊಂಡ್ರು. ಅವತ್ತು 370 ಜನ ಬೀದಿಗೆ ತಂದಿದ್ರು. ಅವ್ರ ಪರವಾಗಿ ನಾನು ಹೋರಾಟ ಮಾಡಿದ್ದಕ್ಕೆ ಅವನು ಸಿದ್ದಪ್ಪ ರಾಮನಗರದಲ್ಲಿ ಅವತ್ತು ಪ್ರೆಸಿಡೆಂಟ್ ಕಮಿಷನರು ಅವನೊಂದು ವರದಿ ಕೊಟ್ಟ. ಅದು ಇಟ್ಕೊಂಡು ಈ ಆಟ ಆಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಕಾಲದಲ್ಲೂ ತನಿಖೆ ಮಾಡಿದ್ರು, ಏನು ಸಿಗಲಿಲ್ಲ. ಎಲ್ಲರ ಕಾಲದಲ್ಲೂ ನಡೀತಾನೆ ಇದೆ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಕ್ಕೆ ಇದು ಪರಿಸ್ಥಿತಿ. ಲೂಟಿ ಹೊಡ್ಕೊಂಡು ಮಾಡ್ಕೊಂಡವ್ರಲ್ಲ ಇವರೆಲ್ಲ, ಅದು ಕೇಳರೇ ಇಲ್ಲ. ಎದುರಿಸ್ತಾವೆ ಸರ್ ಈಗ. ಯಾರು ಎದುರ್ಕತ್ತಾರೆ ಬ್ರದರ್ ಇರ್ತಲ್ಲ ನೋಡಿಲ್ವಾ ರಾಮನಗರದಲ್ಲಿ ಅವನ ರಿಪೋರ್ಟ್ ಮೇಲೆ ಇದು ಯಾರೋ ಇಂತನೋ ಇದು ನಿಮ್ಮ ಇಂಥ ಸಮಾಜ ಪರಿವರ್ತನಾಕಾರ ಹೋಗಿರೋ ಕೇಸು ಅದೇನು 200 ಎಕರೆ ದೇವೇಗೌಡರ ಸಂಬಂಧಿಕರು ಆ ಮೈತ್ರಿ ಅನ್ನೋಳನ್ನ ಅದು ಇಲ್ಲಿಗಲ್ವಿಗೆ ಅಪಾಯಿಂಟ್ ಮಾಡ್ಕೊಂಡ್ರು. ಅವತ್ತು 370 ಜನ ಬೀದಿಗೆ ತಂದಿದ್ರು. ಅವ್ರ ಪರವಾಗಿ ನಾನು ಹೋರಾಟ ಮಾಡಿದ್ದಕ್ಕೆ ಅವನು ಸಿದ್ದಪ್ಪ ರಾಮನಗರದಲ್ಲಿ ಅವತ್ತು ಪ್ರೆಸಿಡೆಂಟ್ ಕಮಿಷನರು ಅವನೊಂದು ವರದಿ ಕೊಟ್ಟ. ಅದು ಇಟ್ಕೊಂಡು ಈ ಆಟ ಆಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಕಾಲದಲ್ಲೂ ತನಿಖೆ ಮಾಡಿದ್ರು, ಏನು ಸಿಗಲಿಲ್ಲ. ಎಲ್ಲರ ಕಾಲದಲ್ಲೂ ನಡೀತಾನೆ ಇದೆ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಕ್ಕೆ ಇದು ಪರಿಸ್ಥಿತಿ. ಲೂಟಿ ಹೊಡ್ಕೊಂಡು ಮಾಡ್ಕೊಂಡವ್ರಲ್ಲ ಇವರೆಲ್ಲ, ಅದು ಕೇಳರೇ ಇಲ್ಲ. ಎದುರಿಸ್ತಾವೆ ಸರ್ ಈಗ. ಯಾರು ಎದುರ್ಕತ್ತಾರೆ ಬ್ರದರ್ ಇರ್ತಲ್ಲ ನೋಡಿಲ್ವಾ ರಾಮನಗರದಲ್ಲಿ ಅವನ ರಿಪೋರ್ಟ್ ಮೇಲೆ ಇದು ಯಾರೋ ಇಂತನೋ ಇದು ನಿಮ್ಮ ಇಂಥ ಸಮಾಜ ಪರಿವರ್ತನಾಕಾರ ಹೋಗಿರೋ ಕೇಸು ಅದೇನು 200 ಎಕರೆ ದೇವೇಗೌಡರ ಸಂಬಂಧಿಕರು ಆ ಮೈತ್ರಿ ಅನ್ನೋಳನ್ನ ಅದು ಇಲ್ಲಿಗಲ್ವಿಗೆ ಅಪಾಯಿಂಟ್ ಮಾಡ್ಕೊಂಡ್ರು. ಅವತ್ತು 370 ಜನ ಬೀದಿಗೆ ತಂದಿದ್ರು. ಅವ್ರ ಪರವಾಗಿ ನಾನು ಹೋರಾಟ ಮಾಡಿದ್ದಕ್ಕೆ ಅವನು ಸಿದ್ದಪ್ಪ ರಾಮನಗರದಲ್ಲಿ ಅವತ್ತು ಪ್ರೆಸಿಡೆಂಟ್ ಕಮಿಷನರು ಅವನೊಂದು ವರದಿ ಕೊಟ್ಟ. ಅದು ಇಟ್ಕೊಂಡು ಈ ಆಟ ಆಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಕಾಲದಲ್ಲೂ ತನಿಖೆ ಮಾಡಿದ್ರು, ಏನು ಸಿಗಲಿಲ್ಲ. ಎಲ್ಲರ ಕಾಲದಲ್ಲೂ ನಡೀತಾನೆ ಇದೆ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಕ್ಕೆ ಇದು ಪರಿಸ್ಥಿತಿ. ಲೂಟಿ ಹೊಡ್ಕೊಂಡು ಮಾಡ್ಕೊಂಡವ್ರಲ್ಲ ಇವರೆಲ್ಲ, ಅದು ಕೇಳರೇ ಇಲ್ಲ. ಎದುರಿಸ್ತಾವೆ ಸರ್ ಈಗ. ಯಾರು ಎದುರ್ಕತ್ತಾರೆ ಬ್ರದರ್ ಇರ್ತಲ್ಲ ನೋಡಿಲ್ವಾ